ಬಾಸ್ ಸೀಸನ್ 12ರ ಪ್ರತಿಯೊಂದು ಎಪಿಸೋಡ್ನಲ್ಲೂ ಹೊಸ ತಿರುವು, ಹೊಸ ಚರ್ಚೆ. ಆದರೆ ಈ ವಾರ ಮನೆಯಲ್ಲಿ ಎಲ್ಲರ ಮಾತಿನ ಹಾಟ್ ಟಾಪಿಕ್ ಆಗಿದ್ದು ಒಂದೇ ಹೆಸರು, ಅದು ರಕ್ಷಿತಾ ಶೆಟ್ಟಿ. ಮನೆಯ ಒಳಗಿನ ವಾತಾವರಣ ಈ ವಾರ ಬದಲಾದಂತೆ ಕಂಡಿತ್ತು. ಏಕೆಂದರೆ ಮನೆಯಲ್ಲಿರುವ ಕೆಲವರು ಗಮನಿಸಿದಂತೆ ರಕ್ಷಿತಾ ಅವರ ನಡವಳಿಕೆ, ಅವರ ಧೈರ್ಯ, ಅವರ ನೇರ ಮಾತುಗಳು ಎಲ್ಲರಿಗೂ ಒಂದು ಪ್ರಶ್ನೆ ಮೂಡಿಸಿತು. ಈ ಹುಡುಗಿ ನಿಜವಾಗಿಯೂ ಫೇಕ್ ಆಗಿದ್ದಾಳಾ ಅಥವಾ ನಿಜವಾದ ಹೃದಯದಿಂದ ಆಡ್ತಾಳಾ ಎಂದು. ಅಶ್ವಿನಿ, ನಿಧಿ, ರಿಷಾ ನೇರವಾಗಿ ರಕ್ಷಿತಾ ನಾಟಕವಾಡುತ್ತಿದ್ದಾಳೆ ಎಂದರು. ಕಿಚ್ಚ ಸುದೀಪ್ ಅವರು ಇವರನ್ನು ಬೆಂಡೆತ್ತಿದರು. ಏನು ಹೇಳಿದ್ರು? ಸುದಿ, ರಿಷಾ, ಅಶ್ವಿನಿ ರಕ್ಷಿತಾ ಮೇಲೆ ಏನೇನು ಆರೋಪ ಮಾಡಿದ್ರು ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಳೆದ ಕೆಲವು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಹೆಸರುಗಳು ಒಂದೇ ದನಿಯಲ್ಲಿ ಕೇಳುತ್ತಿದ್ದವು. ರಾಶಿಕಾ, ಅಶ್ವಿನಿ ಗೌಡ, ಕಾಕ್ರೋಚ್, ರಿಷಾ, ಈ ಐವರು ಒಟ್ಟಾಗಿ ಒಬ್ಬರ ಸುದ್ದಿ ಮಾತನಾಡುತ್ತಿದ್ದರು. ಅದು ರಕ್ಷಿತಾ ಶೆಟ್ಟಿ. ಎಲ್ಲ ಕಡೆ ಮೂಗು ತುರಿಸುತ್ತಾಳೆ, ರಕ್ಷಿತಾ ಫೇಕ್, ನಾಟಕ ಆಡ್ತಾಳೆ ಎಂದು. ಈ ಹೇಳಿಕೆ ಈ ವಾರದಿಂದ ವಾರ ಹೆಚ್ಚು ತೀವ್ರವಾಗಿ ಕೇಳಿಬರುತ್ತಿದ್ದವು. ಬಿಗ್ ಬಾಸ್ ಮನೆಯಲ್ಲಿ ನಡೆದ ಪ್ರತಿಯೊಂದು ವಿಷಯಕ್ಕೂ ಈ ನಾಲ್ವರು ರಕ್ಷಿತಾನನ್ನು ದೂರುತ್ತಿದ್ದರು. ಎಲ್ಲರಿಗೂ ಅಸಹ್ಯವಾಗುವಂತಿತ್ತು. ಆದರೆ ಅಚ್ಚರಿಯ ವಿಷಯವೇನೆಂದರೆ ರಕ್ಷಿತಾ ಅದೆಲ್ಲದಕ್ಕೂ ಕುಗ್ಗಲಿಲ್ಲ. ಆಕೆಯಲ್ಲಿ ಯಾವುದೇ ಅಹಂಕಾರ ಇರಲಿಲ್ಲ. ಸದಾ ನಗುತ್ತಾ ಪ್ರತಿಕ್ರಿಯಿಸುತ್ತಿದ್ದಳು. ಇದನ್ನು ವೀಕ್ಷಕರು ಗಮನಿಸುತ್ತಿದ್ದಾರೆ. ಇನ್ನು ವೀಕೆಂಡ್ ಅಂದರೆ ನೋಡುಗರಿಗೆ ಸಂಭ್ರಮ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಿಚ್ಚನ ಕ್ಲಾಸ್. ಈ ಬಾರಿ ಕಿಚ್ಚ ಮನೆಯವರಿಗೆ ನೇರವಾಗಿ ರಕ್ಷಿತಾಳ ಬಗ್ಗೆ ಅಭಿಪ್ರಾಯವೇನೆಂದು ಕೇಳಿದರು. ಅವರ ಮೊದಲ ಪ್ರಶ್ನೆ, ಮನೆಯಲ್ಲಿ ಕೆಲವರು ಹೇಳುತ್ತಿದ್ದಾರೆ ರಕ್ಷಿತಾ ಎಲ್ಲ ಕಡೆ ಮೂಗು ತುರಿಸುತ್ತಾಳೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು. ಈ ಪ್ರಶ್ನೆ ಕೇಳುತ್ತಿದ್ದಂತೆ ಅಶ್ವಿನಿ ಗೌಡ, ರಕ್ಷಿತಾಳ ಬಗ್ಗೆ, ಈಕೆ ಜಗಳ ಮಾಡೋದಿಲ್ಲ ಅಣ್ಣ, ಡ್ಯಾನ್ಸ್ ಮಾಡಿಕೊಂಡೇ ಆಟ ಆಡ್ತಾಳೆ, ಅವಳಿಗೆ ಯಾರು ಬೇಕೋ ಅವರ ಹತ್ತಿರ ಕಂಫರ್ಟಾಗಿ ಇರ್ತಾಳೆ, ನಮ್ಮ ಜೊತೆ ಮಾತಾಡೋದಿಲ್ಲ, ಯಾರು ಅವಳಿಗೆ ಸಪೋರ್ಟ್ ತೋರಿಸ್ತಾರೋ ಅವರ ಬಳಿ ಮಾತ್ರ ಮಾತಾಡ್ತಾಳೆ ಇರ್ತಾಳೆ, ಇದಕ್ಕಾಗಿ ಅವಳನ್ನು ನೋಡಿದರೆ ಫೇಕ್ ಅನ್ನಿಸ್ತಾಳೆ ಎಂದು ಅಶ್ವಿನಿ ಗೌಡ ಪ್ರತಿಕ್ರಿಯೆಯನ್ನು ನೀಡಿದರು. ಈ ಮಾತಿಗೆ ಡೋಂಟ್ ಕೇರ್ ಎನ್ನದ ಕಿಚ್ಚ ಏನೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇನ್ನು ವೈಟ್ ಕಾರ್ಡ್ ಎಂಟ್ರಿಯಿಂದ ಬಂದ ನಿಶಾ ಮಾತನಾಡಿದರು. ರಕ್ಷಿತಾ 10-15 ನಿಮಿಷಗಳಲ್ಲಿ ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡ್ತಾಳೆ, ಆದರೆ ಶನಿವಾರ ಭಾನುವಾರ ಬಂದರೆ ಸಾಕು ಅದು ಇದು ಅನ್ನೋದಕ್ಕೆ ಶುರು ಮಾಡ್ತಾಳೆ, ಇದು ಅವಳ ಸ್ಟ್ರಾಟರ್ಜಿ ಅನ್ನಿಸ್ತಾ ಇದೆ ಎಂದರು. ಕಿಚ್ಚ, ಶನಿವಾರ ಎಂದರೆ ವಾರ ಪೂರ್ತಿ ಕಿರ್ಚಾಡೋ ನೀವು ನನ್ನ ಮುಂದೆ ಸೈಲೆಂಟ್ ಆಗ್ತೀರಾ ಯಾಕೆ, ಜೋರಾಗಿ ಮಾತನಾಡೋದಿಲ್ಲ ಎಂದು ಕೇಳುತ್ತಾರೆ. ಅಲ್ಲಿಗೆ ಆ ಮಾತು ರಿಷಾಗೆ ಮುಖಕ್ಕೆ ಹೊಡೆದ ಹಾಗೆ ಇತ್ತು. ವಾರವೇ ಬೇರೆ, ಕಿಚ್ಚನ ವಾರವೇ ಬೇರೆ ಎಂದು ಹೇಳಿದರು. ಕಿಚ್ಚ ಸುದೀಪ್, ಸೂರಜ್ಜಿಂದ ಹಿಡಿದು ದುದಿಯವರೆಗೂ ಎಲ್ಲರೂ ಕಿಚ್ಚನ ಪಂಚಾಯಿತಿಗೂ ಬಿಗ್ ಬಾಸ್ಗೂ ನಮಗೂ ಕೊಡುವ ಗೌರವ ಹಾಗೆ ಅವರು ಕೊಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳೋಣ ಎಂದರು ಕಿಚ್ಚ. ಇನ್ನು ಕಿಚ್ಚನ ಮಾತುಗಳನ್ನು ಕೇಳಿ ರಿಷಾ ಮಂಕಾದರು. ಇನ್ನು ಸುದಿ ಕೂಡ ಹೇಳಿದ್ದು ರಕ್ಷಿತಾ ಫೇಕ್ ಎಂದು. ರಕ್ಷಿತಾ ತುಂಬ ಫೇಕ್ ಅಂತ ಅನ್ನಿಸ್ತಾ ಇದೆ ಅಣ್ಣ ಎಂದರು. ಹೀಗೆ ಇಂದಿನ ವಾರದ ಕತೆ. ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ರಕ್ಷಿತಾ ಬಗ್ಗೆ 10 ಚರ್ಚೆಗಳಾದವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.